ಉದಾಹರಣೆಗೆ ಇಲ್ಲಿ ನಮ್ಮ ಪುಟ್ಗೊಂಡಳ್ಳಿ ಗ್ರಾಮ, ಗಡಿ ಗ್ರಾಮ ಅದು. ಇಲ್ಲಿಂದ ಈ ಬಿಲ್ಲಾನಹಳ್ಳಿ ಊರಿಂದನೇ ಸುಮಾರು 4.5 ಕಿಲೋಮೀಟರ್ ಆಗುತ್ತೆ, 4.5 ಕಿಲೋಮೀಟರ್ ಆಗುತ್ತೆ. ಗ್ರಾಮದಿಂದ ಒಂದು 100-200 ಮೀಟ್ರ್ ಹೋದರೆ ಆಂಧ್ರ ಗಡಿ. ದುರಂತ ಏನಂದರೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಹಾಕೋದಕ್ಕೆ 2 ಕೋಟಿ ರೂಪಾಯಿ ಹಿಂದೆ ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದವರು ಟಾರ್ ರಸ್ತೆ ಹಾಕಿದರೆ ಬಹುಶಃ ಈಗೇನು ನಾವು ಹಣ ಹಾಕುವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ. ಆದರೆ ಮಹಾನ್ ಭಾವರು ಅದನ್ನು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡುವಂಥ ಕೆಲಸ ಮಾಡೋಕ್ಕೋದ್ರು. ನಂತರ 11 ಇಂಚು ಹಾಕಬೇಕಾಗಿತ್ತು, 11 ಇಂಚು ಹಾಕಬೇಕಾಗಿತ್ತು ಕಾಂಕ್ರೀಟು. ಕೇವಲ 2 ಇಂಚು, 3 ಇಂಚು, 4 ಇಂಚು ಕೆಲವು ಕಡೆ ಕಾಂಕ್ರೀಟ್ ಹಾಕಿರ್ತಕ್ಕಂಥದ್ದನ್ನು ನಾವು ಹಿಂದೆ ಇದ್ರ ಬಗ್ಗೆ ದೂರು ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡೋಂಥ ಕೆಲಸ ಆಯಿತು. ನಮ್ಮ ಮುಖಂಡರು ಎಲ್ಲರೂ ಹೋಗಿ ಅಲ್ಲಿ ಕೋರ್ ಕಟ್ಟಿಂಗ್ ಮಾಡಿ ತೆಗೆಸಿ ಇದನ್ನೆಲ್ಲ ಮಾಡಿದ್ವಿ. ಆದರೆ ಈಗ ಆ ರಸ್ತೆ ಕೂಡ ಪೂರ್ಣ ಆಗಿಲ್ಲ. ಇದು ಹಿಂದೆ ನಡೆದಂಥ ವಿಚಾರ. ಈಗ ಆ ರಸ್ತೆಗೆ ನಾನು ದುಡ್ಡು ಹಾಕ್ಸಿದ್ದೀನಿ. ಸುಮಾರು ಈಗ ಆ ರಸ್ತೆಗೆ 2 ಕೋಟಿ 15 ಲಕ್ಷ ಈ ರಸ್ತೆಗೆ ಹಾಕಿದೆ. ಅಲ್ಲಿಂದ ಬಂದು ಬಿಲ್ಲಾನಹಳ್ಳಿ ಊರಿಂದ ಬಂದು ಇಲ್ಲಿವರೆಗೂ ಬರುವಂಥದ್ದು. ಮತ್ತು ಇಲ್ಲಿ ಫೀಸ್ ಹಾಕಿದ್ದೀವಿ. ಇಲ್ಲಿ SBA ರೋಡಿಂದ ಸುಲುಕುಟ್ಟೆ ರೋಡ್ಗೆ ರಾಯಪಲ್ಲಿಗೆ 2 ಕೋಟಿ ಹಾಕಿದೆ. ಈಗ ಅದು ಅಲ್ಲಿಗೆ ನಿಂತೋಗಿದೆ. ರಾಯಪಲ್ಲಿ ಆದಮೇಲೆ ಸುಲುಕುಟ್ಟೆ ಬಂದಿತ್ತು. ಈಗ ಅಲ್ಲಿಂದ ಇಲ್ಲಿಗೆ ಹಾಕಬೇಕು. ಇವೆಲ್ಲ ಸೇರಿ ಹಾಕಿದ್ದೀವಿ ಇದರಲ್ಲಿ, ಈ ಭಾಗದಲ್ಲಿ. ಈಗ ಹಿಂದೆ ನಾನು 2012ರಲ್ಲಿ 1 ಕೋಟಿ 60 ಲಕ್ಷ ಹಾಕಿಸಿ ಇದೇ ಬಿಲ್ಲಾನಹಳ್ಳಿಯಿಂದ ಕೃಷ್ಣಾಪುರ ಗಡಿ ಹಾಕ್ಸಿದ್ದೆ. ಬರೀ 1 ಕೋಟಿ 60 ಲಕ್ಷಕ್ಕೆ. ಸುಮಾರು ದಿಮ್ಮಿಂದಹಳ್ಳಿಯಿಂದನೇ 4 ಕಿಲೋಮೀಟರ್ ಆಗಿತ್ತು ಕೃಷ್ಣಾಪುರ ಗಡಿ ಊರು. ಅಲ್ಲೂ ಆಂಧ್ರ. ಆಮೇಲೆ ಇದರಲ್ಲಿ ಇಲ್ಲಿಂದ ಓಬಳಾಪುರಕ್ಕೆ ಹಾಕ್ಸಿದ್ವಿ. ಈ ಥರ ಎಲ್ಲ ಹಾಕ್ಸಿದ್ವಿ ರಸ್ತೆ. ಆದರೆ ಈಗ ಆ ರಸ್ತೆಗಳು ಹಾಳಾಗಿದ್ದಾವೆ. ಈಗ ಮುಂದೆ ಅದನ್ನು ನಾವು ಹಾಕ್ಸ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಅದರಿಂದ ಇದ್ರ ಜೊತೆಗೆ ನಮ್ಮ ಕೋನ್ಕುಂಟ್ಲಿಂದ ರಾಯಪಲ್ಲಿ ಅಂದರೆ ಇದು ಚಂದ್ರಾಯನಹಳ್ಳಿ, ಚಂದ್ರಾಯನಹಳ್ಳಿ ಅಂತ ಊರಿದೆ. ಆ ಊರಿಂದ ಇದು CMY ರಸ್ತೆ, ಎನ್ನುಲ್ಪಾಡಿ ರಸ್ತೆಗೆ ಟಚ್ ಆಗುವಂಥದ್ದಕ್ಕೆ ಅದಕ್ಕೆ 2 ಕೋಟಿ 95 ಲಕ್ಷ, ಸುಮಾರು 2 ಕೋಟಿ 95 ಲಕ್ಷ ಅದಕ್ಕೆ ಹಾಕ್ಸುವಂಥ ಕೆಲಸ ಮಾಡಿದ್ದೀವಿ. ಇದರಿಂದ ಇದ್ರ ಜೊತೆಗೆ ಈಗ ಸೀಮುಳ್ಗುಟ್ಟೆ, ಈಗೇನು ನಮ್ಮ ಈ ರಸ್ತೆ ಇಲ್ಲಿ ಈಗ ನಮ್ಮ SBA ರಸ್ತೆಯಿಂದ ಚೀಮುಳ್ಗುಟ್ಟೆ ಮುಖಾಂತರ ಕೋಟ್ಗಲ್ಗೆ ಹೋಗುತ್ತೆ. ಸುಮಾರು ಇದುವರೆಗೂ ಆಗೇ ಇಲ್ಲ, ಟಾರ್ ರೋಡ್ ಆಗಿಲ್ಲ. ಇವೆಲ್ಲ ಹಿಂದೆ ಬಾಕಿ ಉಳಿದಿದೆ. ಮತ್ತು ಈ ಕಡೆ ಇನ್ನೂ ಒಂದಿದೆ. ಈ ರೀತಿ ನಾವು ಭಾಳಷ್ಟು ಹುಡುಕಿ ಹಿಂದೆ ನಾವು ಇವೆಲ್ಲ ಮಾಡಿಸಿದ್ದೆ. ನಾನು ಕೆಲವು ಮಾಡಿಸಿದ್ದೆ, ಆದರೆ ಕೆಲವು ಉಳಿದೋಗಿತ್ತು. ಆದರೆ 10 ವರ್ಷದಲ್ಲಿ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಈಗ ಏನು ಇದುವರೆಗೂ ಟಾರ್ ರಸ್ತೆನೇ ಆಗದೆ ಇರತಕ್ಕಂಥದ್ದನ್ನು ನಾವು ವ್ಯವಸ್ಥಿತವಾಗಿ ಮಾಡೋಂಥದ್ದು ಮಾಡಿದ್ವಿ. ಆದರೂ ನನಗಿದ್ದಂಥ 8.5 ವರ್ಷದಲ್ಲಿ ನಾನು ಅಷ್ಟು ಕವರ್ ಮಾಡಿದ್ದೆ. ಆದರೆ ಕೆಲವು ಉಳಿದೋಯ್ತು. ಆದರೆ ನಂತರ ಈ 10 ವರ್ಷದಲ್ಲಿ ಇವು ಹಂಗೆ ಉಳಿದಿರೋದು. ಈಗ ಉದಾಹರಣೆಗೆ ಇಲ್ಲಿ ನಮ್ಮ CMY ರಸ್ತೆ ಬೊಮ್ಮೆಪಲ್ಲಿಗೆ ಅದೇ ಬೋಡಂಪಲ್ಲಿಗೆ ಅವತ್ತೇ ನಾನು ಮಿಸ್ ಆಗೋಯ್ತು. ನಾನು ಅವತ್ತು ತಪ್ಪೋಗ್ತಾಯಿತ್ತು, ಹೆಂಗೆ ತಪ್ಪೋಯ್ತು ಗೊತ್ತಾಗಲಿಲ್ಲ. ಆದರೆ ಮತ್ತೆ ಹಾಕ್ಸೋಣ ಅಂತ ಹೇಳಿದ್ದೆ ನಾನು. ಆದರೆ ಚುನಾವಣೆಯಲ್ಲಿ ನಮ್ಗೆ ತೊಂದರೆ ಆಯಿತು. ಈಗ ಅದು 2.5 ಕಿಲೋಮೀಟರ್ ಆಗುತ್ತೆ. ಈಗ ಅದನ್ನು ಬೇರೆ ಸ್ಕೀಮಲ್ಲಿ ಹಾಕ್ಸ್ತಾ ಇದ್ದೀನಿ. ಈ ಕಡೆ ಈ ರಸ್ತೆಯಿಂದ ಹೋಗಿ ಕೋನ್ಕುಂಟ್ಲ ರಸ್ತೆಗೆ ಟಚ್ ಆಗಬೇಕು. ಅದು ಕೆರೆ ಮೇಲೆ ಹೋಗುತ್ತೆ ಊರಲ್ಲಿ. ಸುಮಾರು 2.5 ಕಿಲೋಮೀಟರ್ ಇದೆ. ಈ ರೀತಿ ಇವತ್ತು ರಸ್ತೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಶುದ್ಧ ನೀರಿನ ಕುಡಿಯೋ ನೀರಿನ ಘಟಕಗಳ ಪ್ರಾರಂಭ ಮಾಡಿಸಿದ್ದೀವಿ ಮತ್ತು ಹೊಸದಾಗಿ ಪ್ರಾರಂಭ ಮಾಡೋಂಥದ್ದಕ್ಕೂ ಮಾಡಿದ್ದೀವಿ. ಮತ್ತು ನಮ್ಮ ಚೆಕ್ ಡ್ಯಾಮ್ ಒಂದು ಬೊಂಬ್ಲಾಟ್ಪುರದ ಹತ್ರ, ಅಲ್ಲಿ ಸುಮಾರು 60 ಲಕ್ಷ ರೂಪಾಯಿಗಳ ಚೆಕ್ ಡ್ಯಾಮ್ ಪ್ರಾರಂಭ ಮಾಡಿದ್ವಿ. ಒಟ್ಟಾರೆಗೆ 8 ಕೋಟಿಗಿಂತ ಜಾಸ್ತಿ ಇವತ್ತು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಆಗಿದೆ. ಮುಂದೆ ನಾನು ಮತ್ತೆ ಮಂಗಳವಾರ ಅಂಬಾಜಿದುರ್ಗ ಹೋಬಳಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ 1ನೇ ತಾರೀಕು ಕೈವಾರ ಹೋಬಳಿ ಅಂತ ನಿಗದಿ ಮಾಡಿದ್ದೀವಿ. ಒಟ್ಟಾರೆಗೆ ಇವೆಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಒಂದು ಕಡೆಯಿಂದ ಬರ್ತಾಯಿದ್ದೀವಿ. ಏನಂದರೆ ಗ್ರಾಮಗಳಿಗೆ ಹೋದಾಗ ಹಲವಾರು ಸಮಸ್ಯೆಗಳು ಹೇಳ್ತಾರೆ, ಹಲವಾರು ವಿಚಾರ ಮಾಡುವಂಥದ್ದಕ್ಕೆ ಇವೆಲ್ಲ ಚರ್ಚೆ ಮಾಡಿ ಮುಂದೆ ಸಾಗುವಂಥದ್ದಕ್ಕೆ ಸಮಯ ಆಗ್ತಾಯಿದೆ. ಭಾಳ ಹಿಂದೆ ಉಳಿದುಬಿಟ್ಟಿದ್ದೀವಿ. ಸುಮಾರು 3-4 ಗಂಟೆ ತಡ ಆಗಿದೆ. ಆದರೂ ಜನರ ಅಹವಾಲನ್ನು ಸ್ವೀಕಾರ ಮಾಡುವಂಥದ್ದು, ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಹೆಸರುಗಳಲ್ಲಿ ಹತ್ರ ಮತ್ತು ಬ್ರಾಹ್ಮಣಹಳ್ಳಿ ಹತ್ರ ಸುಮಾರು ನಾನು 2004ರಲ್ಲಿ ಶಾಸಕನಾಗುವಂಥ ಸಂದರ್ಭದಲ್ಲಿ ಹೆಸರುಗಳಲ್ಲಿ ಹತ್ರ ಹಿಂದೆ ನಮ್ಮ ತಂದೆಯವರು ಮಾಡಿಸಿದ್ರು ಚೆಕ್. ಅದೊಂದು ಲೋ ಲೆವೆಲ್ ಕಾಸ್ವೇ. ಅದು ಮಳೆ ಬಂದು ಆ ಕಡೆ ನೀರು ಆ ಕಡೆ ಜಾಸ್ತಿ ಬಂದು ನುಗ್ಗಿ ಕಾಂಕ್ರೀಟ್ ಕೆಳಗೆ ಹೋಗಿತ್ತು. ಇಲ್ಲಿ ಬ್ರಾಹ್ಮಣಹಳ್ಳಿಯಲ್ಲಿ ಇದೇ ಇರಲಿಲ್ಲ. ಏನೋ ಜನ ಮಳೆ ಬಂದಾಗ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗ್ತಾ ಇರಲಿಲ್ಲ, ನಿಂತೋಗ್ತಾ ಇದ್ರು.
ನಾನು 2003ರಲ್ಲಿ ರಾಜಕೀಯ ಪ್ರವೇಶ 2002-3ರಲ್ಲಿ ಪ್ರವೇಶ ಮಾಡೋದಕ್ಕೆ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವಾಗ ನನಗೆ ಹೇಳಿದರು. ನಮ್ಮ ತಂದೆಯವರು 92, 93, 94ರಲ್ಲಿ ಅದಕ್ಕೆ ಮಂಜೂರು ಮಾಡಿಸಿದ್ರು. ಆದರೆ ಚುನಾವಣೆ ಬಂದಿದ್ದ ತಕ್ಷಣ ಏನಾಯಿತು, ಅಲ್ಲಿ ಗುತ್ತಿಗೆದಾರರು ಕಾಮಗಾರಿ ಪ್ರಾರಂಭ ಮಾಡದೇ ಇದ್ದದಕ್ಕೆ ಅದು ಅಲ್ಲೇ ನಿಂತೋಯ್ತು. ಅಷ್ಟು ವರ್ಷದಿಂದ ಬಾಕಿ ಇದ್ದಂಥದ್ದನ್ನು 2004ರಲ್ಲಿ ಮತ್ತೆ ನಾನು ರಾಜಕಾರಣ ಪ್ರವೇಶ ಮಾಡಿದಾಗ ಹೇಳಿದರು. ನಾನು ಅದನ್ನು ಭಾಳ ಜವಾಬ್ದಾರಿಯುತವಾಗಿ ಅದು ಮತ್ತು ಇದನ್ನು ಎರಡೂ ಮಾಡಿಸ್ಕೊಟ್ಟಿದ್ದೆ. ಆದರೆ 2015ರಲ್ಲಿ ಭಾಳ ಮಳೆ ಬಂದು ಹೊಳೆ ಹರಿದಾಗ ಸೈಡ್ಗೆ ಆ ಕಡೆ ಈ ಕಡೆ ನೀರು ನುಗ್ಗಿ ಅದು ಕಿತ್ತೋಯ್ತು. ಕಿತ್ತೋಯ್ತು ಅಂದರೆ ಸೈಡ್ ವಾಲೆಲ್ಲ ಹೋಗಿ ಆ ಕಡೆ ಭೂಮಿ ಎಲ್ಲ ಕೊರೆದೋಯ್ತು. ಇದೇನು ಲೋ ಲೆವೆಲ್ ಕಾಸ್ವೆ ಏನು ಕಿತ್ತೋಗಲಿಲ್ಲ, ಆದರೆ ಸುತ್ತಲೂ ತಡೆಗೋಡೆಗಳೇನಿತ್ತು ಅವೆಲ್ಲ ಕಿತ್ತೋಗಿ ನೀರು ಹರಿದೋಗಿತ್ತು. ಆದರೆ 2015ರಲ್ಲಿ ಇಂದ ಹಿಡಿದು ಇದುವರೆಗೂ ಅದನ್ನು ಯಾರೂ ಗಮನಿಸಲಿಲ್ಲ. ನಾನು ಹೋಗಿದ್ದೆ ಅವಾಗ, ಅಂದರೆ ನಾವು ಸೋತಿದ್ವಿ ಚುನಾವಣೆಯಲ್ಲಿ. ಮತ್ತು 2018ರಲ್ಲಿ ನಾವು ಚುನಾವಣೆ ಸೋತ್ವಿ. ಆದರೆ ಆವಾಗಲೂ ಅದ್ರ ಬಗ್ಗೆ ಆ ಸಂದರ್ಭದಲ್ಲೂ 5 ವರ್ಷ ಅವ್ರು ಮಾಡಬೇಕು ಅಂತಕ್ಕಂಥ ಅವರು ಇಚ್ಛಾಶಕ್ತಿ ಇರಲಿಲ್ಲ. ಆದರೆ ನಾನೀಗ ಗೆದ್ದ ಕೂಡಲೇ ಅದಕ್ಕೆ ನಾನು ಸುಮಾರು ಅಲ್ಲಿ 70 ಲಕ್ಷ ಅಲ್ಲಿ ಹಾಕ್ಸ್ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ಸುಮಾರು 60-70 ಲಕ್ಷ ಇಲ್ಲಿ ಕೊಡಿಸಿದ್ದೀನಿ. ಈಗ 2 ಕಾಮಗಾರಿ ಆಗ್ತಾಯಿದೆ. ಈಗ ನಲ್ರಾಳಹಳ್ಳಿ ಹತ್ರ 3 ಕೋಟಿ 20 ಲಕ್ಷದ ಕಾಮಗಾರಿ ಆಗಿದೆ. ಈಗಾಗಲೇ ಬಹುತೇಕ ಪೂರ್ಣ ಆಗ್ತಾಯಿದೆ. ಆದರೆ ನಾನೀಗ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಮಾಡ್ಕೊಂಡಿದ್ದೀನಿ. ಕೃಷಾವತಿ ನದಿ ಮಿಂಡ್ಗಲ್ಲು ಒಡ್ಡು ಅಂತಿದೆ, ಅಲ್ಲಿಂದ ಪೂರ್ತಿ ಸುಮಾರು ಭಾಳ ವರ್ಷಗಳ 70-80 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಒಡ್ಡೋದು, ಅದಕ್ಕಿಂತ ಮುಂಚೆ ಆಗಿರ್ಬೋದು. ಅದಕ್ಕೆ ಒಂದೇನಾದರೂ ಒಂದು ಕಾಯಕಲ್ಪ ಮಾಡಬೇಕು ಅಂಥೇಳಿ ಅದ್ರ ಜೊತೆಗೆ ಒಂದು 17-18 ಕೆರೆ ತುಂಬಿಸುವಂಥದ್ದು ಮತ್ತು ಇಡೀ ಕಿಶಾವತಿಯ ಒಂದು ಹೊಳೆ ಏನಿದೆ ಅದು ಸಂಪೂರ್ಣವಾಗಿ ಹೂಳು ತೆಗೆಯುವಂಥದ್ದು ಮತ್ತು ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಈಗ ಅದನ್ನು ಮಾಡುವಂಥಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನೀವು ನೋಡಿದಾಗೆ ಹೆಸರುಗಳಲ್ಲಿ ಹತ್ರ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೂಳು ತೆಗೆದು ಭಾಳ ದೊಡ್ಡ ಮಟ್ಟದಲ್ಲಿ ನೀರು ಶೇಖರಣೆ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇದು ನಮಗೆ 2-3 ವರ್ಷಕ್ಕೆ ಒಂದು ಒಳ್ಳೆ ಮಳೆ ಆದರೆ ಸಾಕು, ಅಲ್ಲಿ ನೀರು ನಿಂತರೆ 3-4 ವರ್ಷ ರೈತರಿಗೆ, ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅಂತರ್ಜಲ ವೃದ್ಧಿಯಾಗುತ್ತೆ ಮತ್ತು ಬೋರ್ವೆಲ್ಲಲ್ಲಿ ನೀರಿನ ಪ್ರಮಾಣ ಮೇಲೆ ಬರ್ತದೆ. ಅದರಿಂದ ಇದು ಕೂಡ ನಾವು ಸುಮಾರು 140 ಕೋಟಿಗಳ ಯೋಜನೆ ತಯಾರು ಮಾಡಿಸಿದ್ದೀವಿ. ಅದನ್ನು ನಾನು ನಿರಂತರವಾಗಿ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನೋಡೋಣ ಅದಕ್ಕೆ ಮಂಜೂರು ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಅದು ಮಂಜೂರಾದ ಮೇಲೆ ತಮ್ಮ ಗಮನಕ್ಕೆ ತರ್ತೇನೆ.